ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಹಾಗೂ ಬಿಸಿ ಬಿಸಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ. ಬಸ್ಸಾರು ಅಥವಾ ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಸಹ ಹೆಚ್ಚಿನ ಪ್ರೋಟೀನ್ ಇರುವಂತಹ ಒಂದು ಒಳ್ಳೆಯ ಫುಡ್ಡು. ಈ ಒಂದು ಬಸ್ಸಾರನ್ನು ಯಾವ ರೀತಿಯಾಗಿ ಮಾಡಿಸ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ತಟ್ಟೆಯಷ್ಟು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ತುಂಬ ಹೆಲ್ದಿ ಫುಡ್ಡು. ಜೊತೆಗೆ ಹೆಸರು ಕಾಳು ಮತ್ತು ತೊಗರಿಬೇಳೆನ ನೆನೆಸಿ ತೆಗೆದಿಟ್ಟಿರುವಂಥದ್ದು. ಯಾಕೆ ನೆನೆಸ್ಬೇಕು ಅಂದರೆ ಕೆಲವೊಬ್ಬರಿಗೆ ಕಾಳುಗಳನ್ನು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ, ಅಥವಾ ಅವರೇ ಬೇಳೆ ಇರ್ಬೋದು, ತೊಗರಿಬೇಳೆ ಇರ್ಬೋದು. ಸೊ ನಾವು ನೆನೆ ಇಟ್ಟು ಒಂದು 1/4 ಗಂಟೆ ನೆನೆ ಇಟ್ಟು ಅದನ್ನು ತೊಳೆದು ಅಡುಗೆಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಸಹ ಇರಲ್ಲ. ಸೊ ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ತೊಳೆದಿಟ್ಟಿರುವಂತಹ ಹೆಸರು ಕಾಳು ಹಾಗೂ ತೊಗರಿಬೇಳೆನ ಒಂದು 3-4 ಹಿಡಿಯಷ್ಟು ತೊಗರಿಬೇಳೆ ಹಾಗೂ ಅದೇ ಪ್ರಮಾಣದಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ನೆನೆ ಇಟ್ಟು ಈಗ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಬೇಯೋ ಹದಕ್ಕೆ ಬಂದಿದೆ. ಚೆನ್ನಾಗಿ ಕುದೀತಾ ಇರಬೇಕು. ವಿಷಲ್ ಹೊಡಿಸ್ತಾರೆ. ವಿಷಲ್ ಹೊಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಕಾಳುಗಳು ತುಂಬ ಬೆಂದುಬಿಡುತ್ತೆ. ಸೊ ಆವಾಗ ಉದ್ರುದ್ರಾಗಿ ಕಾಳು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಬಸ್ಸಾರಾದ್ರೂ ಇದೇ ರೀತಿಯಾಗಿ ಬೇಯಿಸ್ತೀವಿ. ಇನ್ನೇನು ಕಾಳು ಫೈನಲಿ ಬೇಯಿತು ಅನ್ನೋ ಹದಕ್ಕೆ ಬಂದಾಗ ನಾವೇನು ಮಾಡಬೇಕು, ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಬೇಕು. ನುಗ್ಗೆ ಸೊಪ್ಪು ಸಹ ಚೆನ್ನಾಗಿ ಬೇಯಬೇಕು. ಇದೊಂದು ಒಳ್ಳೆಯ ಆರೋಗ್ಯಕರ ಒಂದು ಬಸ್ಸಾಂಬಾರು ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಎಲ್ಲೇ ಹೋದ್ರೂ ಡಾಕ್ಟ್ರುಗಳು ಹೇಳ್ತಾರೆ ಒಳ್ಳೆ ಬಸ್ಸಾಂಬಾರು ಸೊಪ್ಪುಗಳನ್ನು ಕಾಳುಗಳನ್ನು ಜಾಸ್ತಿ ತಿನ್ನಿ, ಸೊಪ್ಪನ್ನು ಜಾಸ್ತಿ ತಿನ್ನಿ, ತರಕಾರಿ ಜಾಸ್ತಿ ತಿನ್ನಿ ಅಂತಾರೆ. ಅದರಲ್ಲೂ ಹೆಚ್ಚಾಗಿ ಹೇಳೋದೇ ನುಗ್ಗೆ ಸೊಪ್ಪನ್ನು ಜಾಸ್ತಿ ತಿನ್ನಿ ಅಂತ. ಏಕೆಂದರೆ ಇದು ತುಂಬ ರೀತಿಯಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಗಿರುವಂಥ ಒಂದು ಫುಡ್ಡು. ಸೊ ನೋಡ್ತಾ ಇದ್ದೀರಾ, ಕಾಳು ಮತ್ತು ಸೊಪ್ಪು ಬೇಯ್ತಾ ಇದೆ. ಮತ್ತು ನಾವು ಈ ಟೈಮಲ್ಲೇ ಸಹ ಉಪ್ಪನ್ನು ಆ್ಯಡ್ ಮಾಡಬೇಕು. ಯಾಕೆ ಅಂತ ಅಂದರೆ ಕಾಳುಗಳಿಗೆ, ಸೊಪ್ಪುಗಳಿಗೆ ಏನು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಜೊತೆಗೆ ನಾನು ಸ್ವಲ್ಪ ಎಣ್ಣೆನೂ ಸಹ ಹಾಕ್ತಾಯಿದ್ದೀನಿ. ಏಕೆಂದರೆ ಉದ್ರುದ್ರಾಗಿ ಸೊಪ್ಪು ಚೆನ್ನಾಗಿ ಬರಲಿ ಅಂತ. ಈ ಕೆಲವೊಂದು ಸರಿ ಕಾಳು ತುಂಬ ಬೇಯ್ದುಬಿಟ್ರೆ ಏನಾಗ್ಬಿಡುತ್ತೆ, ಸೊಪ್ಪು ಮುದ್ದೆ ಥರ ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅಂದರೆ ಬೇಯಬೇಕಾದ್ರೆ ಏನು ಮಾಡಬೇಕು, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ನೀವು ಬಳಸುವಂಥ ಒಂದು ಅಡುಗೆ ಎಣ್ಣೆನ ಆ್ಯಡ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಉದ್ರುದ್ರಾಗಿ ತುಂಬ ಚೆನ್ನಾಗಿ ಹೆಲ್ದಿ ಫುಡ್ ಅಂದರೆ ಅದು ನುಗ್ಗೆ ಸೊಪ್ಪಿನ ಬಸ್ಸಾರು. ಫೈನಲಿ ಕಾಳು ಬೆಂದಿದೆ, ಫೈನಲಿ ಬೆಂದಿದೆ. ನಾವು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಗೂರಾಡಬೇಕು. ನೋಡ್ತಾ ಇದ್ದೀರಲ್ಲ, ಫೈನಲಿ ನುಗ್ಗೆ ಸೊಪ್ಪು ಬೇಯ್ತಾ ಇದೆ. ಇನ್ನೊಂದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ 1 ಈರುಳ್ಳಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಎರಡನ್ನೂ ಸಹ ಎಣ್ಣೆ ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ. ಜೊತೆಗೆ 4-5 ಹಸಿಮೆಣಸಿನ್ಕಾಯಿ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೇ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ, ಜೊತೆಗೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಅದಲ್ಲದೆ ಜೀರಿಗೆ. ಬಸ್ಸಾಂಬಾರಿಗೆ ಜೀರಿಗೆ ಇರಲೇಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು, ಅದಲ್ಲದೆ ಬೇಯಿಸಿಟ್ಟಿರುವಂತಹ ನುಗ್ಗೆ ಸೊಪ್ಪಿನ ಕಾಳು, ನುಗ್ಗೆ ಸೊಪ್ಪು ಜೊತೆಗೆ ಕಾಳುಗಳನ್ನು ಸಹ 1 ಬೌಲ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಬಿಡೋಣ. ಫೈನಲಿ ಪೇಸ್ಟ್ ರೆಡಿ. ನೋಡ್ತಾ ಇದ್ದೀರಾ, ಒಂದೊಳ್ಳೆ ಪರಿಮಳ ಬರ್ತಾಯಿದೆ. ಒಂದು ಬಸ್ಸಾಂಬಾರು ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹುಣಸೆಹಣ್ಣು ಜೀರಿಗೆ ಬಿತ್ತು ಅಂದರೆ ಅದ್ರ ಫ್ಲೇವರೇ, ಅದ್ರ ಘಮನೇ ತುಂಬ ಚೇಂಜ್ ಇರುತ್ತೆ. ಈ ನೀರೇನೆಂದರೆ ನಾವು ಸೊಪ್ಪು ಕಾಳನ್ನು ಬೇಯಿಸಿಟ್ಟಿರುವಂತಹ ನೀರನ್ನು ಬಸ್ತಿಟ್ಟಿದ್ದೀವಿ. ಅದಕ್ಕೆ ನಾವು ಇಲ್ಲಿ ರುಬ್ಬಿಟ್ಟಿರುವಂತಹ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಹದದಲ್ಲಿ, ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ. ಬಸ್ಸಾಂಬಾರು ಆಗಿರೋದ್ರಿಂದ, ಜೊತೆಗೆ ಇದಕ್ಕೆ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿಗೆ ಸಹ ಹದವಾಗಿ ನೀರನ್ನು ಹಾಕಿರುವಂಥದ್ದು. ಜೊತೆಗೆ ಈ ಕಡೆ ಒಗ್ಗರಣೆಗೂ ಸಹ ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಟೇಬಲ್ ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದಲ್ಲದೆ ಈರುಳ್ಳಿ
ಕರಿಬೇವು ಹಾಕಲೇಬೇಕು ಅಂತೇನಿಲ್ಲ, ಬಟ್ ಆರೋಗ್ಯದ ಒಳ್ಳೆ ದೃಷ್ಟಿಯಿಂದ ಹಾಕಲೇಬೇಕು. ಇನ್ನೊಂದು ಹಸಿಮೆಣಸಿಕಾಯಿ ಹಾಕಿ ಸಹ ನಾವು ಒಗ್ಗರಣೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಒಣಮೆಣಸಿಕಾಯಿ ಹಾಕಿ ಒಗ್ಗರಣೆ ಕೊಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಹಸಿಮೆಣಸಿಕಾಯಿನ ಜಾಸ್ತಿ ಬಳಸಬಾರ್ದು ಅಂತಾರೆ, ಯಾಕೆಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ. ಸೊ ನಾನೇನು ಮಾಡಿಬಿಡ್ತೀನಿ, ಬಸ್ಸಾಂಬಾರುಗಳಿಗೆಲ್ಲ ಸೊಪ್ಪುಗಳಿಗೆ ಒಗ್ಗರಣೆ ಹಾಕಬೇಕು ಅಂದರೆ ಒಣಮೆಣಸಿಕಾಯಿನೇ ಹಾಕ್ತೀನಿ. ಒಣಮೆಣಸಿಕಾಯಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲ್ ಫ್ರೈ ಆಯಿತು. ತುಂಬ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಬೇಕು, ಏಕೆಂದರೆ ಈರುಳ್ಳಿ ಬೇಗ ಇದಾಗಿಬಿಡುತ್ತೆ. ಇದನ್ನು ಏನು ಸ್ವಲ್ಪ ಒಗ್ಗರಣೆ ಹಾಕಿದೆನೋ ಅದನ್ನೇ ಸ್ವಲ್ಪ ಒಂದೆರಡು ಸಾರಿ ಅಥವಾ 1 ಟೇಬಲ್ ಸೌಟಷ್ಟು ನಾನು ಸಾಂಬಾರಿಗೂ ಸಹ ಅದೇ ಗೊಜ್ಜನ್ನು ಆ್ಯಡ್ ಮಾಡ್ತೀನಿ. ಹಸಿ ಸಾರಿದು, ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಫೈನಲಿ ಬಸ್ತಿಟ್ಟಿರುವಂತಹ ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಖಾರ ಉಪ್ಪು ಹತ್ತೋಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಫೈನಲಿ ನುಗ್ಗೆ ಸೊಪ್ಪಿನ ಒಂದು ಕಾಳು ಸಹ ರೆಡಿ ಆಗ್ತಾ ಇದೆ. ಅವರೇ ಬೇಳೆನೂ ಹಾಕಿ ನಾನು ಇನ್ನೊಂದು ಬಾರಿ ನುಗ್ಗೆ ಸೊಪ್ಪಿನ ಬಸ್ಸಾರನ್ನು ಮಾಡಿ ತೋರಿಸ್ತೀನಿ. ಅವರೇ ಬೇಳೆನೂ ಒಳ್ಳೆಯದು. ಸೊ ನಾನಿವತ್ತು ಹೆಸರು ಕಾಳು ಜೊತೆಗೆ ತೊಗರಿಬೇಳೆನ ಹಾಕಿ ಒಂದು ಬಸ್ಸಾರನ್ನು ಮಾಡ್ತಾ ಇರೋದು. ಜೊತೆಗೆ ಮೇಯ್ನಾಗಿ ನಾನು ಹಸಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಅದ್ರ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಫೈನಲಿ ನುಗ್ಗೆ ಸೊಪ್ಪಿನ ಕಾಳು ಸಹ ರೆಡಿ. ಫೈನಲಿ ನೋಡ್ತಾ ಇದ್ದೀರಾ, ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಬಸ್ಸಾಂಬಾರ್, ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದಾಗಿರುವಂತಹ ಬೆಸ್ಟ್ ಫುಡ್ಡು. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಇದೇ ರೀತಿಯಾದಂತಹ ಹೆಲ್ದಿ ಫುಡ್ ಆ್ಯಂಡ್ ರೆಸಿಪಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದ.